ಈ ಹಳೆ ಕಂಬಳಿಗಳು, ಹಳೆ ಬೆಡ್ಶೀಟ್ಗಳು, ಹಳೆ ತಲೆದಿಂಬುಗಳನ್ನ 6 ತಿಂಗಳಿಗೆ, ಒಂದು 3 ತಿಂಗಳಿಗೆ ಚೇಂಜ್ ಮಾಡಿ, ಆಮೇಲೆ ಬೆಡ್ ಕವರ್ ಅದನ್ನ ಒಗೆದು ಮತ್ತೆ ಯೂಸ್ ಮಾಡ್ಬೋದು. ನಾವು ಅಷ್ಟೇ ಶುಭ್ರವಾಗಿದ್ರೆ ತುಂಬಾ ಒಳ್ಳೇದಾಗುತ್ತೆ, ತುಂಬಾ ಸಕ್ಸಸ್ ಕಾಣ್ತಾರೆ ಸರ್. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಶರ್ಮ ಅವರೇ, ನೀವು ಕೆಲವೊಂದಷ್ಟು ಇದಕ್ಕೂ ಮೊದಲು ಟಿಪ್ಸ್ಗಳು ಕೊಟ್ಟಿದ್ರಿ. ನೀವು ನಮ್ಮ ವೀಕ್ಷಕರು ಸುಮಾರು ಜನ ಅದನ್ನು ಇಷ್ಟಪಟ್ಟರು. ಸಿಂಪಲ್ಲಾಗಿ ಅವರೇ ಮಾಡ್ಕೊಳ್ಳೋ ಅಂಥದ್ದು, ಕೆಲವೊಂದು ಅವರೇ ಮಾಡ್ತಾ ಇದ್ದಿದ್ದು ಮಿಸ್ಟೇಕ್ಗಳನ್ನ ನೀವು ಗುರ್ತಿಸಿ ಇಂಥದ್ದೇ ಮಿಸ್ಟೇಕ್ ನಿಮ್ದು ಆಗ್ತಾಯಿದೆ, ಇದನ್ನು ಸರಿ ಮಾಡ್ಕೊಳ್ಳಿ ಅಂಥೇಳಿ ಕೆಲವೊಂದಷ್ಟು ಟಿಪ್ಸ್ಗಳೆಲ್ಲ ಕೊಟ್ಟಿದ್ದೀರಾ ಬಿಗಿನಿಂಗು. ಸಾಕಷ್ಟು ಜನ ಅದನ್ನು ಲೈಕ್ ಮಾಡಿದ್ದಾರೆ, ಅಂಥ ವಿಡಿಯೋಗಳು ಚೆನ್ನಾಗಿ ಶೇರ್ಗಳಾಗಿದ್ದಾವೆ, ನೋಡಿದ್ದಾರೆ. ಸೊ ಆ ಥರದ್ದೇ ಬಯಸ್ತಾರೆ ನಿಮ್ಮ ಹತ್ರ, ಯಾಕಂದರೆ ನೀವು ಸುಮಾರು ಟಿಪ್ಸ್ಗಳು ಕೊಡ್ತೀರಾ. ಸಾಮಾನ್ಯವಾಗಿ ಅಭಿವೃದ್ಧಿ ಆಗಬೇಕು, ನಮ್ಮ ಮನೆ ಬೆಳಿಬೇಕು, ಕೆಲಸದಲ್ಲಿ ಉದ್ಯೋಗದಲ್ಲಿ ಎಲ್ಲ ಕಡೆ ಸಕ್ಸಸ್ ತಂದು ಕೊಡಬೇಕು, ಈ ಒಂದು ಆಸೆ ಎಲ್ಲರಿಗೂ ಇರುತ್ತೆ. ಹೌದು ಸರ್. ಸೊ ಇನ್ನೂ ಈ ಥರದ ಟಿಪ್ಸ್ಗಳು ತುಂಬ ಇದ್ದಾವೆ. ಹೌದು ಸರ್. ಸೊ ಫಸ್ಟ್ ಬಿಗಿನಿಂಗಲ್ಲಿ ಏನಾದರೂ ಆ ಥರದ್ದೊಂದು ಟಿಪ್ಸ್ ಕೊಡಿ, ನಮ್ಮ ವೀಕ್ಷಕರು ಅದನ್ನು ಬಳಸ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಮಾತಾಡೋಣ. ಕೊಡ್ತೀನಿ ಸರ್. ನಮಸ್ಕಾರ ವೀಕ್ಷಕರೇ. ಇವತ್ತವರೆಗೂ ಸರ್ ಇದೊಂದು ನಾನು ಕೊಡೋ ಈ ಟಿಪ್ಸು ತುಂಬ ಎಲ್ಲರಿಗೂ ಅನ್ವಯ ಆಗುತ್ತೆ ಸರ್. ದೊಡ್ಡವರು, ಚಿಕ್ಕವರು, ಬಡವರು, ಬಗ್ಗರು ಅಂತೇನಿಲ್ಲ, ತುಂಬ ಶ್ರೀಮಂತರಿಗೂ ವರ್ಕ್ ಆಗುತ್ತೆ. ಒಳ್ಳೆಯವ್ರಿಗೆ ಎಲ್ಲರಿಗೂ ಇದನ್ನು ಯೂಸ್ ಮಾಡಿಕೊಂಡ್ರೆ ಸಾಕ್ಷಾತ್ ಶನಿ ಮಹಾತ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ತುಂಬ ಜನ ಹೇಳ್ತಾರೆ ನೋಡಿ, ನಾವು ಯೂಸ್ ಮಾಡ್ತಾ ಇರೋ ತಲೆದಿಂಬಿಗೆ ಶನಿ ಮಹಾತ್ಮಗೆ ಹೋಲಿಸ್ತಾರೆ. ಮಲಗ್ತೀವಲ್ಲ ತಲೆದಿಂಬು, ಪಿಲ್ಲೋ, ಅದು ಬಂದು ಶನಿ ಮಹಾತ್ಮಗೆ ಹೋಲಿಸ್ತಾರೆ. ಅದನ್ನ ಕಾಲಲ್ಲಿ ತುಳಿಬಾರ್ದು, ಒದಿಬಾರ್ದು, ಈ ತರ ಎಲ್ಲ ಹೇಳ್ತಾ ಇರ್ತಾರೆ. ಅದರ ಮೇಲೆ ನಮ್ಮ ಹಿರಿಯರು, ನಮ್ಮ ಅಜ್ಜಿ ತಾತ ಎಲ್ಲ ಪಿಲ್ಲೋನ ಅದು ಸರಿಯಾಗಿ, ತಲೆದಿಂಬನ ಸರಿಯಾಗಿ ಯೂಸ್ ಮಾಡಬೇಕು, ಅದನ್ನ ಕಾಲಲ್ಲಿ ಒದಿಬಾರ್ದು, ಹೆಂಗಂದ್ರೆ ಹಂಗೆಲ್ಲ ಯೂಸ್ ಮಾಡಬಾರ್ದು. ನಾವು ಹಾಕೋ ಬೆಡ್ಶೀಟು, ಮಲ್ಕೊಳ್ಳೋ ಬೆಡ್ಶೀಟು, ನಾವು ಒದ್ಕೊಳ್ಳೋ ಬೆಡ್ಶೀಟು, ಬ್ಲಾಂಕೆಟು, ಯಾವುದೇ ಒಂದು ಇದಿರಲಿ ಅದನ್ನು ಕೂಡ ತುಂಬಾ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ನಮ್ಮ ಹಿರಿಯರು ಆಗಿನ ಕಾಲದಲ್ಲಿ ಎಲ್ಲ ನಮಗೆ ಬುದ್ಧಿ ಹೇಳ್ಕೊಡ್ತಾ ಇದ್ರು. ಬಟ್ ಈಗಿನ ಕಾಲದಲ್ಲಿ ಯಾರು ಪ್ರೋಮೋ ಮಾಡ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ, ಫಾಲೋ ಮಾಡಿ. ಬಟ್ ಯಾಕೆ ಅಂತಂದ್ರೆ ನೋಡಿ, ಇದೆಲ್ಲಾನು ಶನಿ ಮಹಾತ್ಮನೇ ಒಂದು ಮನುಷ್ಯನ್ಗೆ ಒಂದು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೂ, ತುಂಬ ಕೆಳಗಡೆ ಬರೋದಕ್ಕೂ, ಹಣಕಾಸಿನ ಇಲ್ದಿರೋದಕ್ಕೂ, ಮನೆಯಲ್ಲಿ ದಟ್ಟ ದಾರಿದ್ರ್ಯ ತುಂಬ್ಕೊಳ್ಳೋದಕ್ಕೂ ಶನಿ ಮಹಾತ್ಮನೇ ಕಾರಣ. ನಾವು ಯಾವ ಥರ ಈ ಬಟ್ಟೆನ ಯೂಸ್ ಮಾಡ್ತೀವಿ, ಈಗ ನೋಡಿ ನಾವು ಹಾಕಿರೋ ಶರ್ಟ್ನ ನಾವು ಯಾವತ್ತೂ ಉಲ್ಟಾ ಯೂಸ್ ಮಾಡಲ್ಲ. ಅದು ಕರೆಕ್ಟಾಗಿ ಕಾಲರ್ ಹತ್ರನೇ ಬರುತ್ತೆ. ಶರ್ಟ್ ನಾವು ಸೀದಾನೇ ಹಾಕೋಬೇಕು. ನಾವು ಅದೇ ಥರನೇ ಹೊಲ್ಸಿರ್ತೀವಿ ಆಲ್ಸೋ, ಅದನ್ನು ನಾವು ಯಾವತ್ತೂ ಉಲ್ಟಾ ಹಾಕೊಳಕ್ಕಾಗಲ್ಲ. ಅದೇ ಕೆಲವೊಂದು ನಾವು ಸ್ನಾನ ಮಾಡೋವಾಗ ಅಷ್ಟೇ, ಸ್ನಾನ ಮಾಡೋ ಒಂದು ಟಿಪ್ಸ್ ಇದೆ. ಯಾರೇ ನಾವು ಇನ್ಕ್ಲೂಡಿಂಗ್ ನಾನು ಸಮೇತ ಸ್ನಾನ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ, ಸ್ನಾನ ಮಾಡಿದ್ದಾದ್ಮೇಲೆ ಫಸ್ಟ್ ಎಲ್ಲರೂ ಮುಖ, ಕೈ, ಕಾಲನ್ನ ಒರೆಸ್ತಾರೆ, ಆ ಬೆನ್ನನ್ನ ಒರೆಸಲ್ಲ, ಯಾರೂನು ಹಂಚೋದಿಲ್ಲಲ್ಲ, ಅಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಏನೇ ಮಾಡಿದ್ರು ಫಸ್ಟ್ ಬೆನ್ನನ್ನ ಒರೆಸ್ಬೇಕು. ಯಾವಾಗ್ಲೂ ಶನಿ ಮಹಾತ್ಮ ಬಂದ್ಬಿಟ್ಟು ಒಂದು ಮನುಷ್ಯನ್ಗೆ ಬೆನ್ನು ಹಿಂದ್ಗಡೆ ಇರ್ತಾರೆ ಯಾವಾಗ್ಲೂ. ಫಸ್ಟ್ ಬೆನ್ನನ್ನ ಒರೆಸ್ಬೇಕು. ಆಮೇಲೆ ಕೆಲವ್ರು ಬೇಕಾದ್ರೆ ತಲೆನ ಒರೆಸ್ಬೋದು, ಆದ್ರೆ ಮೈಯಲ್ಲಿ 1-2-3 ಹನಿನಾದ್ರೂ ನೀರ್ ಇರ್ಬೇಕು. ನಾವೇನ್ ಮಾಡ್ತೀವಿ, ಪೂರ್ತಿ ತಲೆಯಿಂದ ಕಾಲವರೆಗೂ ಚೆನ್ನಾಗಿ ಒರೆಸ್ತೀವಿ. ಫಸ್ಟ್ ಮುಖನ ಒರೆಸ್ಕೊಳ್ತೀವಿ, ಎದೆನ ಒರೆಸ್ಕೊಳ್ತೀವಿ, ಕೈ ಕಾಲನ್ನ ಒರೆಸ್ಕೊಳ್ತೀವಿ. ಬೆನ್ನನ್ನ ಯಾರು ಒರೆಸಲ್ಲ, ಆದ್ರೆ ಬೆನ್ನನ್ನ ಒರೆಸ್ಬೇಕು ಯಾವಾಗ್ಲೂ ಸ್ನಾನ ಮಾಡಿದಾಗ. ಬೆನ್ನನ್ನ ಒಂದನ್ನು ಒರೆಸ್ಕೊಂಡ್ರೆ ಸಾಕು, ತಲೆ ಸ್ವಲ್ಪ ಒರೆಸ್ಕೊಂಡ್ರು ಓಕೆ. ಇನ್ನು ಕೈ ಕಾಲಲ್ಲಿ ಒಂದು ಸ್ವಲ್ಪ ನೀರಿದ್ರು ಒಳ್ಳೇದಾಗುತ್ತೆ. ಆ ನೀರು ಹಂಗೆ ಈರ್ಬೇಕು, ಮೈ ಕುಡ್ಕೊಬೇಕು ಸ್ವಲ್ಪ, ಅಟ್ಲೀಸ್ಟ್ ತುಂಬಾ ಅತಿ ಹೆಚ್ಚಲ್ಲ, 1-2-3 ಹನಿ ಆದ್ರೂ ಇರ್ಬೇಕು, ಅದು ತುಂಬಾ ಒಳ್ಳೇದು. ಈ ಶನಿ ಮಹಾತ್ಮನೇ ನಮ್ಗೆ ಬಡತನ ಕೊಡೋದು, ಶನಿ ಮಹಾತ್ಮನೇ ಅತಿ ಹೆಚ್ಚು. ಯಾಕೆ ಅಂತಂದ್ರೆ ನಾವು ಪ್ರತಿಯೊಬ್ರು ಮನೆಯಲ್ಲೂ ನೋಡಿ, ಈ ವಿಚಾರ ಯಾರಿಗೂ ಗೊತ್ತೇ ಇಲ್ಲ, ಒಂದು ತಲೆದಿಂಬು ತಗೊಬಂದ್ರೆ ವರ್ಷಾನ್ಗಟ್ಲೆ ಚೇಂಜ್ ಮಾಡಲ್ಲ, ಅದರಲ್ಲೇ ಮಲ್ಕೊಳ್ತಾರೆ, ಅದರಲ್ಲೇ ಎದ್ದೊಳ್ತಾರೆ. ಒಂದು ನಾವು ಯೂಸ್ ಮಾಡೋ ಡೈಲಿ ಬಾತಿಂಗ್ ಟವಲ್, ಅಂದ್ರೆ ಸ್ನಾನ ಮಾಡಿದಾಗ ಟವಲ್ ಯೂಸ್ ಮಾಡ್ತೀವಿ, ಅದು ವರ್ಷಾನ್ಗಟ್ಲೆ ಅರ್ಧೋಗೋವರೆಗೂ ನಾವು ಅದನ್ನೇ ಒಂದನ್ನೇ ಯೂಸ್ ಮಾಡ್ತಾ ಇರ್ತೀವಿ. ನಮ್ಮ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ. ಇದಕ್ಕೆಲ್ಲ ನಾನು ಮುಂದೆ ಪರಿಹಾರ ಕೊಡ್ತೀನಿ. ಒಂದು ಬೆಡ್ಶೀಟ್ ಯೂಸ್ ಮಾಡ್ತೀವಿ, ಬ್ಲಾಂಕೆಟು, ಬೆಡ್ಶೀಟು, ನಮ್ಗೆ ಯಾವ ಕಲರ್ ಬೇಕೋ ಅದನ್ನ ತಗೊಂಬಂದು ಯೂಸ್ ಮಾಡ್ತಾ ಇರ್ತೀವಿ. ಅದನ್ನ ನಾವು ಜನರಲ್ ಆಗಿ ಅದರಲ್ಲಿ ಒಂದು ಟಿಪ್ಸ್ ಇದೆ, ಒಂದು ತಂತ್ರ ಇದೆ. ಯಾವ ತರ ತಂತ್ರ ಅಂದ್ರೆ, ನಾವು ಒಂದು ಬೆಡ್ಶೀಟ್ನ ನಾವು ಯಾವಾಗ ಹಿಂಗೆ ಮೈ ಮೇಲೆ ಹಾಕೊಂಡು ನಿದ್ದೆ ಮಾಡ್ತೀವಲ್ಲ, ನಾಳೆ ಬೆಳಿಗ್ಗೆ ಯಾವ್ದು ಫ್ರಂಟ್ ಯಾವ್ದು ಬ್ಯಾಕ್ ಅಂತ ಗೊತ್ತಾಗಲ್ಲ ಯಾರಿಗೂ. ಅಂದ್ರೆ ಹಿಂದೆ ಮುಂದೆ ಮೇಲೆ ಕೆಳಗೆ ಯಾವ್ದಿದೆ ಅಂತ ಗೊತ್ತಾಗಲ್ಲ. ಅದು ಹಿಂಗೆ ಉಲ್ಟ ನಾವು ಬೆಡ್ಶೀಟ್ನ ಹೆಂಗಂದ್ರೆ ಹಂಗೆಲ್ಲ ಚೇಂಜ್ ಮಾಡ್ಕೊಳ್ತೀವಿ. ನೋಡಿ, ಇವತ್ತು ಒಂದು ಕಾಲ ಹತ್ರ ಬೆಡ್ಶೀಟ್, ಒಂದೇ ಬೆಡ್ಶೀಟ್ನ ನಾವು ಮೇಲೆ ಹಾಕೊಂಡವಾಗ ಈ ತಲೆ ಹತ್ರ ಬರೋ ಬೆಡ್ಶೀಟ್ ಒಂದಿರುತ್ತೆ, ಕಾಲ ಹತ್ರ ಬರೋ ಬೆಡ್ಶೀಟ್ ಒಂದಿರುತ್ತೆ. ಅಂದ್ರೆ ಅದೇ ಬೆಡ್ಶೀಟೇ ಮೇಲೆ ಕೆಳಗೆ ಇರುತ್ತಲ್ವಾ, ನಾಳೆ ಬೆಳಗ್ಗೆ ಅದು ಅದ್ಲು ಬದಲಾಗ್ಬಿಟ್ಟಿರುತ್ತೆ, ಕೆಳಗಡೆ ಮೇಲೆ ಬಂದಿರುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ. ಜನರಲ್ ಆಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಆದ್ರೆ ಅದು ಏನಾಗುತ್ತೆ ಅಂತಂದ್ರೆ ಆ ಥರ ಯೂಸ್ ಮಾಡಬಾರ್ದು.
ಈಗ ಕಾಲು ನಾವು ಪ್ರಪಂಚನೆಲ್ಲ ಸುತ್ಕೊಂಡ್ಬರ್ತೀವಿ, ಊರೆಲ್ಲ ಸುತ್ಕೊಂಡ್ಬರ್ತೀವಿ. ಕಾಲಲ್ಲಿ ಅತಿ ಹೆಚ್ಚು ವಾಸನೆ, ಗಲೀಜು, ಈ ತುಳ್ಕೊಂಡ್ ಬಂದಿರ್ತೀವಿ, ಎಲ್ಲ ಓಡಾಡ್ತಾ ಇರ್ತೀವಿ. ಚಪ್ಪಲಿ ಹಾಕೊಂಡು ಓಡಾಡಿದ್ರು ಕಾಲಲ್ಲಿ ಸೆಕೆ ಬಂದಿರುತ್ತೆ. ನಾವು ಪ್ರತಿ ಕ್ಷಣನೂ ಪ್ರತಿ ಎವ್ರಿ ಟೈಮು ಕಾಲ್ನ ಯಾರು ತೊಳೆಯಲ್ಲ. ಸಡನ್ ಆಗಿ ಒಳಗಡೆ ಬರ್ತೀವಿ, ಹಂಗೆ ಮಲ್ಕೊಂಡು ನಿದ್ದೆ ಮಾಡ್ತೀವಿ, ಬೆಡ್ಶೀಟ್ನು ಹಾಕೊಳ್ತೀವಿ. ಇವತ್ತು ತಲೆ ಕಡೆ ಇರೋ ಬೆಡ್ಶೀಟು ನಾಳೆ ಕಾಲ್ ಹತ್ರ ಹೋಗಿರುತ್ತೆ, ಕಾಲ್ ಹತ್ರ ಇರೋ ಬೆಡ್ಶೀಟು ತಲೆ ಹತ್ರ ಬಂದಿರುತ್ತೆ. ಆ ಥರ ಬರಬಾರ್ದು. ಆ ಥರ ಬಂದಾಗ ಏನಾಗುತ್ತೆ ಅಂದರೆ ನಮಗೆ ಕಷ್ಟಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ತುಂಬ ಜನ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು. ಅದಕ್ಕೆ ಒಂದು ಏನಾದರೂ ಅವರು ಒಂದು ಗುರುತು ಇಟ್ಕೋಬೇಕು, ಒಂದು ಪಿನ್ ಹಾಕಬೇಕು, ಇಲ್ಲ ಅಲ್ಲೇನೋ ಒಂದು ಗುರುತು ಇಟ್ಕೋಬೇಕು. ಯಾಕೆ ಅಂದರೆ ಇವತ್ತು ನಾವು ಕಾಲಲ್ಲಿ ಬೆಡ್ಶೀಟ್ನ ನಾವು ಚಳಿಗೆ ಬೆಡ್ಶೀಟ್ನ ಯೂಸ್ ಮಾಡ್ತಾ ಇರ್ತೀವಲ್ಲ, ಆ ಕಾಲಲ್ಲಿರೋ ವಾಸನೆ ಎಲ್ಲ ನಾಳೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಮ್ಮ ತಲೆ ಹತ್ರ ಬಂದಿರುತ್ತೆ ಅದೇ ಬೆಡ್ಶೀಟು. ಆ ನೆಗೆಟಿವ್ ಎಲ್ಲ ನಾವು ಉಸಿರಾಡ್ತಾ ಇರ್ತೀವಿ. ರಾತ್ರಿ 8 ಅವರ್ ನಿದ್ದೆ ಮಾಡಿದ್ರು ಅದು ನಾವು ಉಸಿರಾಡ್ತಾನೆ ಇರ್ತೀವಿ. ಅಂದ್ರೆ ನೆಗೆಟಿವ್ ಎಲ್ಲ ಒಳಗಡೆ ಹೋಗುತ್ತೆ. ದೈವ ಎಲ್ಲಿ ಬರುತ್ತೆ? ಬರೋದಿಲ್ಲ. ಅದರಿಂದ ನಾನು ಏನು ನಮ್ಮ ವೀಕ್ಷಕರಿಗೆ, ಇನ್ನು ಟವಲ್ ಕೂಡ ಅಷ್ಟೇ. ಈಗ ನಾವು ಒಂದು ಬಾತಿಂಗ್ ಟವಲ್ ಯೂಸ್ ಮಾಡ್ತೀವಿ ಅಂದರೆ ಸ್ನಾನದ ಟವಲ್ನ ನಾವು ಮೈ ಕೈಯೆಲ್ಲ ಎಲ್ಲ ಕಡೆನೂ ಒರೆಸ್ಕೊಳ್ತೀವಿ. ನಾಳೆ ಬೆಳಗ್ಗೆ ಮತ್ತೆ ಅದು ಉಲ್ಟಾ ಆಗಿರುತ್ತೆ. ಹೌದು, ಚೇಂಜ್ ಆಗುತ್ತೆ. ನಾವು ನಮ್ಮ ಬಾಡಿ ಫುಲ್ಲು, ದೇಹ ಫುಲ್ಲು ನಾವು ಕೈ ಕಾಲಲ್ಲಿ ಒರೆಸ್ಕೊಳ್ತೀವಿ. ಅದನ್ನು ಅಷ್ಟೇ, ಟವಲ್ನು ಅಷ್ಟೇ, ನಾವು ಅದನ್ನ ಗುರ್ತು ಇಟ್ಕೋಬೇಕು. ಒಂದು ಪಿನ್ನ ಒಂದು ಸೈಡಲ್ಲಿ ಒಂದು ಇಯರ್ ಪಿನ್ನು, ಇಲ್ಲ ಒಂದು ರೆಗ್ಯುಲರ್ ವಾಶ್ ಸೇಫ್ಟಿ ಪಿನ್ನು, ಇಲ್ಲ ರೆಗ್ಯುಲರ್ ಆಗಿ ಡೈಲಿ ಎವ್ರಿ ಟೈಮ್ ಹೊಸದು ಯೂಸ್ ಮಾಡಬೇಕಾದ್ರೆ ಇನ್ನೂ ಒಳ್ಳೇದು. ವಾಶ್ ಮಾಡಬೇಕು ಅಂತ. ಹೌದು ಸರ್. ಈಗ ಎವ್ರಿ ಡೇ ಒಂದು ಹೊಸ ಟವಲ್ ಯೂಸ್ ಮಾಡ್ತೀನಿ ಅಂದರೆ ಒಳ್ಳೆಯದು. ಬಟ್ ನಾರ್ಮಲ್ ಆಗಿ ಎಲ್ಲರೂ ಆ ಥರ ಮಾಡೋಕ್ಕಾಗಲ್ವಲ್ಲ. ತುಂಬ ಜನ ಹಿಂದುಳಿದವ್ರು ಎಷ್ಟೋ ಜನ ಇರ್ತಾರೆ, ಆರ್ಥಿಕ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋರು. ಇವರೆಲ್ಲ ಏನು ಮಾಡಬೇಕು ಅಂತಂದರೆ, ನಾವು ಯೂಸ್ ಮಾಡೋ ಬೆಡ್ಶೀಟ್ನ ತಲೆ ಕಡೆ ಬರೋ ಬೆಡ್ಶೀಟ್ ಅದೇ ಕಡೆನೇ ಇರಬೇಕು. ವರ್ಷ ಪೂರ್ತಿ ಕಾಲ್ ಕಡೆ ಬರೋದು ಕಾಲ್ ಕಡೆನೇ ಇರಬೇಕು. ಅದೇ ಥರನೇ ಯೂಸ್ ಮಾಡಬೇಕು. ಮತ್ತು ಅತಿ ಹೆಚ್ಚು ಯಾವಾಗಲೂ ಬೆಡ್ಶೀಟ್ಗಳು ಮತ್ತು ಯೂಸ್ ಮಾಡೋ ಟವಲ್ಗಳನ್ನ ಅತಿ ಹೆಚ್ಚು ಚೆನ್ನಾಗಿ ಶುಭ್ರವಾಗಿ ಇಟ್ಕೋಬೇಕು. ಇದರಿಂದ ಶನಿ ಮಹಾತ್ಮನ್ಗೆ ತುಂಬ ಆಶೀರ್ವಾದ ಕೊಡ್ತಾನೆ. ಇಲ್ಲ ಅಂದ್ರೆ ಅತಿ ಹೆಚ್ಚು ನೆಗೆಟಿವ್ ನಾವು ಯೂಸ್ ಮಾಡಿ ನಾವು ಉಸಿರಾಡೋ ಗಾಳಿಲಿ ಹೊಟ್ಟೋಗ್ಬಿಡುತ್ತೆ ಹೊಟ್ಟೆ ಒಳಗಡೆ. ಮೈಯಲ್ಲಿ ಹೋಗಿ ನೆಗೆಟಿವ್ ಸೇರ್ಕೊಂತಂದ್ರೆ ಅವ್ರು ಯಾವುದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಆಗಲ್ಲ. ತುಂಬಾ ಫೇಲ್ಯೂರ್ ಆಗ್ತಾರೆ, ತುಂಬಾ ತೊಂದರೆಗೆ ಸಿಕ್ಕಾಕೊಳ್ತಾರೆ. ಇದರಿಂದ ಅವ್ರಿಗೆ ನಾನೇನು ಹೇಳ್ತೀನಿ ಅಂದ್ರೆ, ತಲೆ ಕಡೆ ಯೂಸ್ ಮಾಡೋ ಬೆಡ್ಶೀಟ್ ತಲೆ ಕಡೆನೇ ಇರಬೇಕು. ಗುರುತು ಇಟ್ಕೋಬೇಕು. ಒಂದು ಸೇಫ್ಟಿ ಪಿನ್ ಹಾಕೋದು, ಇಲ್ಲ ಒಂದು ಏನೋ ಒಂದು ಸಿಂಬಲ್ ಹಾಕೋದು, ಒಂದು ಕ್ಲಿಪ್ ಹಾಕೋದು, ಅದು ತಲೆ ಕಡೆ ಬರೋ ಥರನೇ ನಾವು ಡೈಲಿ ಯೂಸ್ ಮಾಡಬೇಕು. ಅದು ತುಂಬ ಒಳ್ಳೆಯದು, ತುಂಬ ಸಕ್ಸಸ್ ಕೊಡುತ್ತೆ. ಸೊ ಕ್ಲಾತ್ ನಾವೇನು ಯೂಸ್ ಮಾಡ್ತೀವಿ ಫ್ರೆಶ್ಶು ಇರಬೇಕು. ಬೆಡ್ಶೀಟ್ನ ಯಾರು ಡೈಲಿ ಒಗೆಯೋಕ್ಕಾಗಲ್ವಲ್ಲ ಸರ್. ಸ್ವಲ್ಪ ಹಿಂದೆ ಮುಂದೆ ಇರೋದನ್ನ ಗುರ್ತಿಟ್ಕೊಂಡು ಗುರ್ತು ಮಾಡ್ಕೋಬೇಕು. ನಾವು ಏನಾದರೂ ಒಂದು ಸೇಫ್ಟಿ ಪಿನ್ ಆ ಕಡೆ ಚುಚ್ಚಿ ಇಡಬೇಕು, ಇಲ್ಲ ಒಂದು ಇಯರ್ ಪಿನ್ ಹಾಕಬೇಕು, ಇಲ್ಲ ಒಂದು ಒಲೆಯಬೇಕಾದ್ರೇನೆ ಒಂದು ಸಿಂಬಲ್ ಏನಾದರೂ ಒಂದು ಎಕ್ಸ್ಟ್ರಾ ಒಂದು ಟ್ಯಾಗಿಗೆ ಹಾಕಿ ಇಟ್ಟಿರಬೇಕು. ತಲೆ ಕಡೆ ಬರೋದು ತಲೆ ಕಡೆನೇ ಬರಬೇಕು, ಕಾಲ್ ಕಡೆ ಬರೋದು ಕಾಲ್ ಕಡೆನೇ ಬರಬೇಕು. ಇವನ್ ನಾವು ಯೂಸ್ ಮಾಡೋ ಟವಲ್ ಕೂಡ ಹಾಗೆ ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಉಲ್ಟಾ ಪಲ್ಟಾ ಆಗಬಾರ್ದು. ನೆಗೆಟಿವ್ಸು ಕಾಲಿಂದಾನೇ ಬರೋದು. ಆಲ್ಮೋಸ್ಟ್ 99%, 100% ನೆಗೆಟಿವ್ ಕಾಲಿಂದಾನೇ ಬರೋದು. ಊರೆಲ್ಲ ಓಡಾಡ್ಕೊಂಡ್ ಬರ್ತೀವಿ, ಕಾಲನ್ನ ಸರಿಯಾಗಿ ತೊಳೆಯಲ್ಲ, ಕಾಲಲ್ಲಿ ವಾಸನೆ ಇರುತ್ತೆ. ಬೆಡ್ಶೀಟ್ನ ಯೂಸ್ ಮಾಡಿದಾಗ ಆ ಕಾಲಿಂದ ವಾಸನೆ ನಾವು ನೆಕ್ಸ್ಟ್ ಡೇ ನಾವೇ ಹೇಳ್ಕೊಳ್ತಾ ಇರ್ತೀವಿ. ಹೌದು, ಅದು ಒಂದು. ಮತ್ತೆ ಅತಿ ಹೆಚ್ಚು ಯಾವುದೇ ಒಂದು ಮನೆಯಲ್ಲಿ ಸರ್ ಬಡತನ ಹೋಗ್ಬೇಕು ಅಂತಂದ್ರೆ ಅರ್ದಿರೋ ತಲೆದಿಂಬನ ಯೂಸ್ ಮಾಡಬಾರ್ದು. ಅರ್ದಿರೋ ಬೆಡ್ಶೀಟು, ಕಂಬಳಿ, ಬ್ಲಾಂಕೆಟು ಎಲ್ಲೇ ಒಂಚೂರು ಇಷ್ಟಾಗಲ ಅರ್ದಿದ್ರು. ತುಂಬ ಮನೇಲಿ ತುಂಬ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ, ಕಂಬಳಿಗಳು ನೋಡಿದ್ರೆ ಇಷ್ಟು ಅರ್ಧೋಗಿರುತ್ತೆ. ಅಂದರೆ ಅವರು ಯೂಸ್ ಮಾಡ್ತಾ ಇರ್ತಾರೆ, ಏನಕ್ಕೆ ಇನ್ನೊಂದು ದಿವಸ 2 ದಿವಸ ಯೂಸ್ ಮಾಡೋಣ ಅಂತ. ಅದು ಯೂಸ್ ಮಾಡಲೇಬಾರ್ದು. ನಾವು ಎಲ್ಲೆಲ್ಲೋ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತೀವಿ. ನಾವು ಯೂಸ್ ಮಾಡೋವಂಥ ಬೆಡ್ಶೀಟ್ ಆಗಲಿ ತಲೆದಿಂಬಾಗಲಿ ಅಟ್ಲೀಸ್ಟ್ ಒಂದು 6 ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡೋದು ಒಳ್ಳೇದು. ಹಳೇದಾಯ್ತಾ ಬಿಸಾಕಿ ಅದೆಷ್ಟು ಒಂದು 500-1000 ರೂಪಾಯಿಗೆಲ್ಲ ಸಿಗುತ್ತೆ ಕಂಬಳಿಗಳೆಲ್ಲ. ಇವಾಗ ಸಿಗುತ್ತೆ ಕಂಬಳಿಗಳೆಲ್ಲ ಒಳ್ಳೆ ಕಡೆ ಒಳ್ಳೆ ಬೆಡ್ಶೀಟ್ ಇದೆಲ್ಲ ಆಫರ್ಗಳೆಲ್ಲ ನಡೀತಾ ಇರುತ್ತೆ. ಅದನ್ನ ಯೂಸ್ ಮಾಡಬೇಕು. ಆಮೇಲೆ ಅತಿ ಹೆಚ್ಚು ತಲೆದಿಂಬುಗಳನ್ನ ನಾವು ತುಂಬಾ ಶುಭ್ರವಾಗಿ ಇಟ್ಕೋಬೇಕು. ನಾರ್ಮಲ್ ಆಗಿ ಗಂಡ ಹೆಂಡತಿ ಇರ್ಬೇಕಾದ್ರೆ ತಲೆದಿಂಬನ ಎಲ್ಲಿ ಬೇಕೋ ಅಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಅದು ವೆರಿ ಡೇಂಜರ್. ಹಂಗ ಯೂಸ್ ಮಾಡ್ಕೊಂಡ್ಲಿ, ಅವ್ರ ಅನುಕೂಲಕ್ಕೆ ತಕ್ಕನಂಗೆ ಅವ್ರು ಯೂಸ್ ಮಾಡ್ಕೊಂಡ್ಲಿ. ಬಟ್ ಒಗೆಯೋ ತರ ತಲೆದಿಂಬುಗಳನ್ನ ತಗೊಂಡ್ಬರ್ಬೇಕು ಎಲ್ಲಾರು. ನಾವು ನಾರ್ಮಲ್ ಆಗಿ ಒಂದು ತಲೆದಿಂಬನ ಯೂಸ್ ಮಾಡ್ತೀವಿ ಸರ್, ತಗೊಂಡ್ ಬರ್ತೀವಿ ಅಂಗಡಿಯಿಂದ, ಅದನ್ನ ಒಗೆಯಕ್ಕಾಗಲ್ಲ. ತಲೆದಿಂಬನ ಒಗೆಯೋ ಥರ ತಲೆದಿಂಬುಗಳನ್ನ ತೊಗೊಂಬರ್ಬೇಕು. ಅದನ್ನು ವಾರಕ್ಕೋ ಇಲ್ಲ 15 ದಿವಸಕ್ಕೆ ಒಂದ್ಸತಿ ತಲೆದಿಂಬನ ಒಗೆದು ಚೆನ್ನಾಗಿ ಅದನ್ನು ಯೂಸ್ ಮಾಡಬೇಕು. ಇಲ್ವಾ ಎತ್ತೆ ಆಚೆ ಬಿಸಾಕ್ಬಿಟ್ಟು ಈ ಹಳೆ ಕಂಬಳಿಗಳು, ಹಳೆ ಬೆಡ್ಶೀಟ್ಗಳು, ಹಳೆ ತಲೆದಿಂಬುಗಳನ್ನ 6-6 ತಿಂಗಳಿಗೆ, ಒಂದು 3-3 ತಿಂಗಳಿಗೆ ಚೇಂಜ್ ಮಾಡಿ. ಅದರಿಂದ ನಿಮ್ಗೇನು ಲಕ್ಷಾಂತರ ರೂಪಾಯಿನ ಖರ್ಚಾಗಲ್ಲ. ಬರೀ 200-100 ರೂಪಾಯಿಗೂ ತಲೆದಿಂಬು ಸಿಗುತ್ತೆ, 500 ರೂಪಾಯಿಗೂ ಬೆಡ್ಶೀಟ್ ಸಿಗುತ್ತೆ, 1000 ರೂಪಾಯಿಗೂ ಸಿಗುತ್ತೆ. ಆ ಥರ ಯೂಸ್ ಮಾಡ್ತಾ ಬಂದರೆ. ಆಮೇಲೆ ಬೆಡ್ ಕವರ್, ನಾವು ಬೆಡ್ ಮೇಲೆ ಹಾಕಿರೋ ಕವರು ಅಷ್ಟೇ, ಅದನ್ನು ಅವಾಗಲೂ ವಾರಕ್ಕೊಂದ್ಸತಿ, ವಾರಕ್ಕೆ ಅಟ್ಲೀಸ್ಟ್ 3 ದಿವಸ 2 ದಿವಸಕ್ಕೆ ಒಂದ್ಸತಿ ಬೆಡ್ ಚೇಂಜ್ ಮಾಡ್ತಾ ಇರಬೇಕು. ಬೆಡ್ ಕವರ್ನ ಅದನ್ನು ಒಗೆದು ಮತ್ತೆ ಯೂಸ್ ಮಾಡ್ಬೋದು. ನಾವು ಮಲಗೋದು ಅಷ್ಟೇ, ಎಷ್ಟು ಶುಭ್ರವಾಗಿ. ನಾವು ಎಲ್ಲಾದರೂ ಒಂದು ನಾರ್ಮಲ್ ಆಗಿ ಜನರಲ್ ಆಗಿ ಒಂದು ಹೋಟ್ಲಿಗೆ ಹೋದ್ರೆ ಅವ್ರು ನೋಡಿ ಎಷ್ಟು ನೀಟಾಗಿ
ಒಂದು ಬೆಡ್ನ ನೀಟಾಗಿ ವೈಟ್ ಮಾಡಿ ಮಾಡ್ತಾರೆ. ಕ್ಲೀನಾಗಿ ಇಟ್ಟಿರ್ತಾರೆ. ನಾವು ಯಾವುದೇ ಒಂದು ಹೋಟೆಲ್ಗೆ ಅವರು ಟೂರು ಟ್ರಿಪ್ ಹೋದಾಗ ಹೋಟೆಲ್ಗಳನ್ನ ನಾವು ನೋಡಿರ್ತೀವಿ, ಒಂಚೂರು ಗಲೀಜಿರಲ್ಲ, ಅದು ಅವ್ರು ವೈಟ್ನೇ ಯೂಸ್ ಮಾಡ್ತಾರೆ, ಒಂದು ಗೆರೆನೂ ಇರೋದಿಲ್ಲ ಅಲ್ಲಿ. ಆ ಥರ ಅದನ್ನು ಅವರು ಇದು ಮಾಡ್ತಾ ಇರ್ತಾರೆ. ನಾವು ಅಷ್ಟೇ ಶುಭ್ರವಾಗಿದ್ರೆ ತುಂಬ ಒಳ್ಳೇದಾಗುತ್ತೆ, ತುಂಬ ಸಕ್ಸಸ್ ಕಾಣ್ತಾರೆ ಸರ್. ಇದು ನಮ್ಮ ವೀಕ್ಷಕರಿಗೆ ನಾನೊಂದು ಸಲಹೆ ಕೊಟ್ಟಿದ್ದೀನಿ ಅಷ್ಟೇ. ಅಲ್ಲ, ಒಳ್ಳೇದಾಯ್ತು ಈ ವಿಚಾರ. ಯಾಕಂದ್ರೆ ಸಾಕಷ್ಟು ಜನಗಳಲ್ಲಿ ನೀವು ಹೇಳಿದ್ದು ರೆಗ್ಯುಲರ್ ಆಗಿ ಎಲ್ಲರ ಮನೆಗಳಲ್ಲೂ ಮಾಡ್ತಾನೆ ಇರ್ತಾರೆ. ಟವಲ್ಸ್ ಆಗ್ಬೋದು, ಒಂದೇ ಟವಲ್ನೇ ಎಲ್ಲರೂ ಯೂಸ್ ಮಾಡೋ ಥರನೋ ಅವೆಲ್ಲನೂ ಇರ್ತವೆ. ಬಟ್ ಬೆಡ್ಶೀಟ್ನ ಪರ್ಫೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಮಾತ್ರ ಸರ್ ತುಂಬ ಒಳ್ಳೇದಾಗುತ್ತೆ. ಸೊ ಅಂದರೆ ನಾವು ಹಾಕೊಳ್ಳೋ ಬಟ್ಟೆಗಳು ಯಾವಾಗಲೂ ಶುಭ್ರವಾಗಿರಬೇಕು. ಆಮೇಲೆ ಯೂಸ್ ಮಾಡೋ ಬಟ್ಟೆಗಳು ಎಲ್ಲರೂ ಯೂಸ್ ಮಾಡೋ ಟವಲ್, ಈಗ 4-5 ಜನ ಯೂಸ್ ಮಾಡೋ ಟವಲ್ ಎಲ್ಲರೂ ರೊಟೇಷನ್ ಯೂಸ್ ಮಾಡಬಾರ್ದು. ಎಲ್ಲರ ನೆಗೆಟಿವ್ ಬರ್ತಾನೆ, ರೊಟೇಷನ್ ಆಗ್ತಾನೆ ಇರುತ್ತೆ, ಹಿಂಗೆ ಹೋಗ್ತಾನೆ ಇರುತ್ತೆ. ಅವ್ರವ್ರ ಟವಲ್ ಅವ್ರವರೇ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಓಕೆ, ನೆಕ್ಸ್ಟ್ ಎಪಿಸೋಡಲ್ಲಿ ಪಾತ್ರೆಗಳದ್ದು ಹೇಳ್ಕೊಡ್ತೀನಿ ಸರ್. ಪಾತ್ರೆಗಳು ತಿಳಿಸ್ತೀನಿ ನಮ್ಮ ವೀಕ್ಷಕರಿಗೆ. ಪಾತ್ರೆಗಳಿಗೆ ಸಂಬಂಧಪಟ್ಟಿದ್ದು, ಅಡುಗೆ ಮನೆಗೆ ಸಂಬಂಧಪಟ್ಟಿದ್ದು, ಅದು ಕೂಡ ಅಷ್ಟೇ ತುಂಬ ಕಷ್ಟ ಬರುತ್ತೆ ಸರ್. ತುಂಬ ಜನಕ್ಕೆ ಗೊತ್ತೇ ಇಲ್ಲ, ಯೂಸ್ ಮಾಡ್ತಾನೆ ಇರ್ತಾರೆ ಅವ್ರ ಪಾಡ್ಗೆ ಅವರು. ಏನಾಗಲ್ಲ, ಸ್ವಲ್ಪ ಏನೋ ಒಂಚೂರು ಆಗಿದೆ ಬಿಡಿ, ಡ್ಯಾಮೇಜ್ ಆಗಿದೆ, ಕ್ರಾಕ್ ಇದೆ, ಅದು ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ ಸರ್. ಸೊ ವೀಕ್ಷಕರೇ, ಇದೊಂದು ನಾವು ಯೂಸ್ ಮಾಡೋ ಬಟ್ಟೆಗಳು ಮಲಗಬೇಕಾದ್ರೆ ಮೇಯ್ನ್ ನಾವು ಹೊಚ್ಕೊಳ್ಳೋ ಬ್ರಷ್ ಶೀಟ್, ರೊಗ್ಗು ಇಲ್ಲ, ಇವುಗಳಲ್ಲಿ ರೆಗ್ಯುಲರಾಗಿ ನಾವು ಅದೇ ಬ್ರಷ್ ಶೀಟ್ಗಳನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಅವು ಹಿಂದೆ ಮುಂದೆ ಇರೋದು ನಮಗೆ ಅಬ್ಸರ್ವ್ ಬರೋದೇ ಇಲ್ಲ, ಯಾವುದೋ ಒಂದು ಹೆಂಗೋ ಒಂದು ಹೊಚ್ಕೊಂಡ್ಬಿಡ್ತೀವಿ. ಬಟ್ ಅದು ತುಂಬ ಇಂಪಾರ್ಟೆಂಟ್ ಐತೆ. ಅದನ್ನು ರಮೇಶ್ ಅವ್ರು ನೀಟಾಗಿ ತಿಳಿಸಿದ್ದಾರೆ. ಇನ್ಮೇಲೆ ಇದನ್ನು ಚೇಂಜ್ ಮಾಡ್ಕೊಳ್ಳಿ, ಈ ಪದ್ಧತಿ ಸರಿ ಮಾಡ್ಕೊಳ್ಳಿ. ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಕ್ಕೆ ಯಾವುದೂ ದೋಷಗಳಿಲ್ದಂಗೆ ನಿದ್ದೆನೂ ಚೆನ್ನಾಗಿ ಬರುತ್ತೆ, ಮತ್ತು ಅದರಿಂದ ಒಳ್ಳೆಯದು ಆಗಬೇಕು ನಮಗೆ. ಸೊ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬೇರೆ ಟಿಪ್ಸ್ಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕ.